ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ನವದುರ್ಗ ನವಶಕ್ತಿ ವೈಭವ ಸರಣಿಯ ಇವತ್ತಿನ ವಿಶೇಷ ಚರ್ಚೆಗೆ ಅಂದ್ರೆ ಕೊನೆಯ ದಿನ 9ನೇ ದಿನದ ಚರ್ಚೆಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಿದ್ದೀನಿ. ಹೌದು, 9 ದಿನಗಳ ಈ ಪಯಣದ ಕೊನೆಯ ದಿನಕ್ಕೆ ಬಂದಿದ್ದೀವಿ. ನವರಾತ್ರಿಯ ಈ ಸಮಯದಲ್ಲಿ ದೇವಿಯ 9 ರೂಪಗಳ ಬಗ್ಗೆ, ಅದರ ಶಕ್ತಿ ಬಗ್ಗೆ ನಾವೆಲ್ಲ ಒಟ್ಟಿಗೆ ಸೇರಿ ಮಾತಾಡಿದ್ದೀವಿ. ಖಂಡಿತ. ನಮ್ಮ ಈ ಸರಣಿಯ ಉದ್ದೇಶವೇ ಅದೇ ಅಲ್ವಾ? ಅಂದ್ರೆ ಪ್ರತಿದಿನ ನಾವು ಪೂಜೆ ಮಾಡೋ ದೇವಿಯ ರೂಪವನ್ನ ಕೇವಲ ಒಂದು ಶಾಸ್ತ್ರ, ಒಂದು ಕಥೆ ಅಂತಷ್ಟೇ ನೋಡದೆ ಅದನ್ನ ಸರಳವಾಗಿ ಅರ್ಥ ಮಾಡಿಕೊಂಡು, ಮುಖ್ಯವಾಗಿ ನಮ್ಮ ಡೇ ಟು ಡೇ ಲೈಫ್ಗೆ ಅದು ಹೇಗೆ ರಿಲೇಟ್ ಆಗತ್ತೆ, ನಮ್ಮ ಯೋಚನೆಗಳಿಗೆ ಹೇಗೆ ಹೆಲ್ಪ್ ಆಗತ್ತೆ ಅಂತ ತಿಳ್ಕೊಳ್ಳೋದು. ಹೌದು, ಕೇವಲ ಕಥೆಯಲ್ಲ, ಅದರ ಹಿಂದಿನ ತತ್ವ ಮುಖ್ಯ. ಎಕ್ಸಾಕ್ಟ್ಲಿ. ಆ ತತ್ವವನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದೇ ನಮ್ಮ ಪ್ರಯತ್ನ. ಕಥೆಗಳು ನೆನಪಲ್ಲಿ ಉಳಿಯತ್ತೆ ನಿಜ, ಆದರೆ ಆ ತತ್ವ ಇದೆಯಲ್ಲ, ಅದು ನಮ್ಮ ಬದುಕನ್ನ ರೂಪಿಸತ್ತೆ, ಅದಕ್ಕೊಂದು ಅರ್ಥ ಕೊಡತ್ತೆ. ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಇವತ್ತಿನ ಚರ್ಚೆ ಬಹಳ ವಿಶೇಷವಾದದ್ದು. ಹೌದು. ಹಾಗಾದ್ರೆ ತಡ ಮಾಡೋದು ಬೇಡ. ಇವತ್ತು ನಾವು ನವದುರ್ಗೆಯ 9ನೇ ಅಂತಿಮ ರೂಪ ಸಿದ್ಧಿಧಾತ್ರಿ ದೇವಿ ಬಗ್ಗೆ ಮಾತಾಡೋಣ. ದ ಗ್ರಾಂಟರ್ ಆಫ್ ವಿಸ್ಡಮ್ ಆ್ಯಂಡ್ ಫುಲ್ಫಿಲ್ಮೆಂಟ್. ಆ ಹೆಸರಲ್ಲೇ ಇಷ್ಟೊಂದು ಅರ್ಥ ಇದೆ ಅಲ್ವಾ? ನಿಜ. ಸಿದ್ಧಿಧಾತ್ರಿ, ಆ ಹೆಸರನ್ನೇ ಸ್ವಲ್ಪ ಬಿಡಿಸಿ ನೋಡಿದ್ರೆ ಗೊತ್ತಾಗತ್ತೆ. ಸಿದ್ಧಿ ಅಂತ ತಕ್ಷಣ ನಮ್ಗೆಲ್ಲ ಏನೋ ಮ್ಯಾಜಿಕ್, ಪವಾಡ, ಅಲೌಕಿಕ ಶಕ್ತಿಗಳು. ಹೌದು, ಅದೇ ಥರ ಅನ್ಸತ್ತೆ. ಆದ್ರೆ ಅದರ ಆಳವಾದ ಅರ್ಥ ಬೇರೆ ಇದೆ. ಸಿದ್ಧಿ ಅಂದ್ರೆ ಪರಿಪೂರ್ಣತೆ, ಅಚೀವ್ಮೆಂಟ್, ಅಥವಾ ಆಧ್ಯಾತ್ಮಿಕವಾಗಿ ಉನ್ನತ ಸ್ಥಿತಿ ತಲುಪೋದು. ಆಕ್ಚುಲಿ ಸೆಲ್ಫ್ ರಿಯಲೈಸೇಷನ್ ಅಂತಾನೂ ಹೇಳ್ಬೋದು. ಇನ್ನು ಧಾತ್ರಿ ಅಂದ್ರೆ ಕೊಡುವವಳು. ಸೊ ಸಿದ್ಧಿಧಾತ್ರಿ ಅಂದ್ರೆ ಪರಿಪೂರ್ಣತೆಯನ್ನ, ಜ್ಞಾನವನ್ನ, ಆಂತರಿಕ ಸಿದ್ಧಿಯನ್ನ ಕರುಣಿಸೋ ದೇವತೆ. ವಾವ್! ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಈ ದೇವಿಯ ಬಗ್ಗೆ ಹೇಳುವಾಗ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಶಿವ ಕೂಡ ತಮ್ಮ ಶಕ್ತಿಗಳನ್ನ ಈ ದೇವಿಯ ಅನುಗ್ರಹದಿಂದಲೇ ಪಡೆದ್ರು ಅಂತ ಹೇಳ್ತಾರಲ್ಲ, ಅದು ಕೇಳಿದಾಗ ಅವಳ ಶಕ್ತಿ ಎಂಥದ್ದು ಅಂತ ಅನ್ಸುತ್ತೆ. ಅಷ್ಟು ಫಂಡಮೆಂಟಲ್ ಅಲ್ವಾ? ಹೌದು, ಆ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಅದು ಏನು ತೋರಿಸುತ್ತೆ ಅಂದ್ರೆ, ಸಿದ್ಧಿಧಾತ್ರಿ ಕೇವಲ ಇನ್ನೊಂದು ದೇವತಾ ರೂಪ ಅಲ್ಲ, ಅವಳು ಎಲ್ಲಾ ಶಕ್ತಿಗಳ ಮೂಲ, ಎಲ್ಲಾ ದೈವಿ ಗುಣಗಳ ಪರ್ಫೆಕ್ಟ್ ಕಾಂಬಿನೇಷನ್. ದುರ್ಗೆಯ ನವರೂಪಗಳ ಪಯಣದಲ್ಲಿ ಅವಳೇ ಕೊನೆ. ಎಲ್ಲಾ ತತ್ವಗಳು ಅಂದ್ರೆ ಹಿಂದಿನ 8 ದಿನಗಳ ದೇವಿಯರ ಶಕ್ತಿಗಳೆಲ್ಲ, ಶೈಲಪುತ್ರಿಯ ಸ್ಟೆಬಿಲಿಟಿ, ಬ್ರಹ್ಮಚಾರಿಣಿಯ ತಪಸ್ಸು, ಚಂದ್ರಗಂಟೆಯ ಧೈರ್ಯ, ಕುಷ್ಮಾಂಡಳ ಕ್ರಿಯೇಟಿವಿಟಿ, ಸ್ಕಂದಮಾತೆಯ ಮಮತೆ, ಕಾತ್ಯಾಯಣಿಯ ನ್ಯಾಯ, ಕಾಲರಾತ್ರಿಯ ಫಿಯರ್ಲೆಸ್ನೆಸ್, ಮಹಾಗೌರಿಯ ಪ್ಯೂರಿಟಿ. ಇವೆಲ್ಲವನ್ನೂ ತನ್ನಲ್ಲಿ ಸೇರಿಸ್ಕೊಂಡು ಅದರ ಮೇಲೆ ಜ್ಞಾನದ ಕಳಶ ಇಟ್ಟ ಹಾಗೆ ಅವಳ ರೂಪ. ಇದು ಜ್ಞಾನದ ಪರಾಕಾಷ್ಠೆ, ಕ್ಲೈಮ್ಯಾಕ್ಸ್. ದೇವಿಯ ರೂಪವನ್ನ ನೋಡಿದ್ರೆ ಸಾಮಾನ್ಯವಾಗಿ ಕಮಲದ ಮೇಲೆ ಕೂತಿರ್ತಾಳೆ ಅಲ್ವಾ? ಕೆಲವೊಮ್ಮೆ ಸಿಂಹದ ಮೇಲೂ ಇರ್ತಾಳೆ. 4 ಕೈಗಳಲ್ಲಿ ಚಕ್ರ, ಗದೆ, ಕಮಲ, ಶಂಖ ಹಿಡಿದಿರ್ತಾಳೆ. ಮುಖದಲ್ಲಿ ಒಂಥರ ಪ್ರಶಾಂತತೆ, ಅದೇ ಟೈಮಲ್ಲಿ ಒಂದು ದೈವಿಕ ತೇಜಸ್ಸು, ಡಿವೈನ್ ಪ್ರೆಸೆನ್ಸ್ ಫೀಲ್ ಆಗತ್ತೆ. ನೋಡಿದ ತಕ್ಷಣ ಒಂಥರ ಸಮಾಧಾನ. ಖಂಡಿತ. ಆ ರೂಪವೇ ಒಂದು ಮೆಸೇಜ್. ಕಮಲ ಅಂದ್ರೆ ಅರಿವು, ಜ್ಞಾನೋದಯ, ಅನಾಸಕ್ತಿ, ಪ್ಯೂರಿಫಿಕೇಶನ್, ಅದರ ಸಂಕೇತ. ಸಿಂಹ ಅಂದ್ರೆ ಧರ್ಮ, ಎಸ್ಟಾಬ್ಲಿಷ್ಡ್ ಪವರ್. ಕೈಯಲ್ಲಿರೋ ಆಯುಧಗಳು ಅಷ್ಟೇ. ಚಕ್ರ ಅಂದ್ರೆ ಕಾಲ ನಿಯಂತ್ರಣ, ಧರ್ಮಚಕ್ರ. ಗದೆ ಅಂದ್ರೆ ಡಿಸಿಪ್ಲಿನ್, ಸಂಹಾರ ಶಕ್ತಿ. ಶಂಖ ಅಂದ್ರೆ ಓಂಕಾರನಾದ, ಸೃಷ್ಟಿಯ ಮೂಲಧ್ವನಿ. ಮತ್ತೆ ಕಮಲ, ಅದು ಸೌಂದರ್ಯ, ನಿರ್ಲಿಪ್ತತೆ. ಇವೆಲ್ಲವೂ ಒಂದು ಪರಿಪೂರ್ಣ ಸ್ಥಿತಿಯ ಲಕ್ಷಣಗಳು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಬರೀ ಮನುಷ್ಯರಲ್ಲ, ದೇವತೆಗಳು, ಋಷಿಗಳು, ಸಿದ್ಧ ಪುರುಷರು, ಯೋಗಿಗಳು ಕೂಡ ಹೈಯರ್ ನಾಲೆಡ್ಜ್ಗೆ, ಎನ್ಲೈಟನ್ಮೆಂಟ್ಗೆ, ಕೊನೆಗೆ ಮುಕ್ತಿಗಾಗಿ ಸಿದ್ಧಿಧಾತ್ರಿಯನ್ನ ಪೂಜಿಸ್ತಾರೆ ಅಂತಾರಲ್ಲ. ಹೌದು, ನಿಜ. ಯಾಕಂದ್ರೆ ಸ್ಪಿರಿಚುವಲ್ ಜರ್ನಿಯ ಕೊನೆಯ ಗುರಿ ಏನು? ಅದು ಜ್ಞಾನ ಮತ್ತು ಮುಕ್ತಿ, ಲಿಬರೇಷನ್. ಸಿದ್ಧಿಧಾತ್ರಿ ಆ ಸ್ಥಿತಿಯ ಅಧಿದೇವತೆ. ಅವಳು ಬರೀ ಶಕ್ತಿ ಕೊಡುವಳಲ್ಲ, ಆ ಶಕ್ತಿಯನ್ನ ಹೇಗೆ ಸರಿಯಾಗಿ ಬಳಸಬೇಕು ಅನ್ನೋ ಜ್ಞಾನವನ್ನೂ ಕೊಡುವಳು. ಕೊನೆಗೆ ಎಲ್ಲ ಬಂಧನಗಳಿಂದ ಫ್ರೀ ಆಗೋ ದಾರಿಯನ್ನ ತೋರಿಸೋಳು. ಓಕೆ, ಈ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳಿದ್ಮೇಲೆ ಈಗ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಈ ಸಿದ್ಧಿಧಾತ್ರಿ ದೇವಿಯ ರೂಪ ನಮ್ಗೆಲ್ಲ ಪ್ರಾಕ್ಟಿಕಲ್ ಆಗಿ ನಮ್ಮ ಲೈಫ್ಗೆ ಏನ್ ಹೇಳುತ್ತೆ? ಇದರ ಸಾಂಕೇತಿಕ ಅರ್ಥವನ್ನ ನಮ್ಮ ಜೀವನದ ದೃಷ್ಟಿಯಿಂದ ಹೇಗೆ ನೋಡ್ಬೋದು? ಇಲ್ಲಿ ಒಂದು ಫ್ಯಾಸಿನೇಟಿಂಗ್ ವಿಷಯ ಇದೆ ನೋಡಿ.
ಈ ಸಿದ್ಧಿಧಾತ್ರಿ ರೂಪ ಇದೆಯಲ್ಲ, ಇದು ನವದುರ್ಗೆಯ 9 ದಿನದ ಜರ್ನಿಯ ಒಂಥರ ಕಲ್ಮಿನೇಷನ್ ಇದ್ದ ಹಾಗೆ. ಪರಾಕಾಷ್ಠೆ. ಮೊದಲ ದಿನ ಶೈಲಪುತ್ರಿಯಿಂದ ಶುರುವಾದ ಪಯಣ, ಶಕ್ತಿ, ದೃಢತೆ. 2ನೇ ದಿನ ಬ್ರಹ್ಮಚಾರಿಣಿ, ತಪಸ್ಸು, ಸಂಯಮ. 3ನೇ ದಿನ ಚಂದ್ರಘಂಟ, ಧೈರ್ಯ. 4ನೇ ದಿನ ಕುಷ್ಮಾಂಡ, ಕ್ರಿಯೇಟಿವಿಟಿ. 5ನೇ ದಿನ ಸ್ಕಂದಮಾತ, ವಾತ್ಸಲ್ಯ. 6ನೇ ದಿನ ಕಾತ್ಯಾಯಿನಿ, ನ್ಯಾಯ, ಫೈಟಿಂಗ್ ಸ್ಪಿರಿಟ್. 7ನೇ ದಿನ ಕಾಲರಾತ್ರಿ, ನಿರ್ಭರತೆ. 8ನೇ ದಿನ ಮಹಾಗೌರಿ, ಶುದ್ಧತೆ, ಶಾಂತಿ. ಈ ಎಲ್ಲ ಸ್ಟೆಪ್ಸ್ ಹತ್ತಿದ್ಮೇಲೆ ಕರೆಕ್ಟ್. ಈ ಎಲ್ಲ ಮೆಟ್ಲುಗಳನ್ನ ಹತ್ತಿದ್ಮೇಲೆ 9ನೇ ದಿನ ಬರೋದೇ ಅಂತಿಮವಾದ ಜ್ಞಾನ ಮತ್ತು ಸ್ವಯಂ ಅರಿವು, ವಿಸ್ಡಮ್ ಅಂಡ್ ಸೆಲ್ಫ್ ರಿಯಲೈಸೇಷನ್. ಸಿದ್ಧಿಧಾತ್ರಿ ಈ ಎಲ್ಲಾ ಗುಣಗಳ ಸಾರವನ್ನ, ಅವುಗಳ ಪರ್ಫೆಕ್ಟ್ ಸ್ಟೇಟನ್ನ ರೆಪ್ರೆಸೆಂಟ್ ಮಾಡ್ತಾಳೆ. ಹಾಗಾದ್ರೆ ನಾವು ಲೈಫಲ್ಲಿ ಫೇಸ್ ಮಾಡೋ ಚಾಲೆಂಜಸ್, ನಾವು ಬೆಳೆಸ್ಕೊಳ್ಳೋ ಒಳ್ಳೆ ಗುಣಗಳು, ನಾವು ಮಾಡೋ ಸಾಧನೆಗಳು, ಇದೆಲ್ಲದರ ಅಲ್ಟಿಮೇಟ್ ಗೋಲ್ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋದು, ಒಂದು ಇನ್ನರ್ ಕ್ಲಾರಿಟಿ, ಪೂರ್ಣತೆ ತಲುಪೋದು ಅಂತ ಹೇಳ್ಬೋದಾ? ಸಿದ್ಧಿದಾತ್ರಿ ದೇವಿ ಪರ್ಫೆಕ್ಷನ್, ವಿಸ್ಡಮ್ ಮತ್ತು ಡಿವೈನ್ ಫುಲ್ಫಿಲ್ಮೆಂಟ್ ಇದರ ಪ್ರತೀಕ. ಇಲ್ಲಿ ಗಮನಿಸಬೇಕಾದದ್ದು ಏನು ಅಂದ್ರೆ, ಇದು ಬರೀ ಹೊರಗಿನ ಸಿದ್ಧಿಗಳಲ್ಲ. ಅಂದ್ರೆ ಪದವಿ, ಹಣ, ಹೆಸರು ಗಳಿಸೋದು ಮಾತ್ರ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ಆಂತರಿಕ ಸಿದ್ಧಿ. ಆಂತರಿಕ ಸಿದ್ಧಿ ಅಂದ್ರೆ ಮನಸ್ಸಿನ ಸ್ಪಷ್ಟತೆ, ಎಂಥ ಪರಿಸ್ಥಿತಿಯಲ್ಲೂ ಡಿಸ್ಟರ್ಬ್ ಆಗದ ಶಾಂತಿ. ಆಮೇಲೆ ಯಾವುದೋ ಹೊರಗಿನ ವಸ್ತು, ವ್ಯಕ್ತಿಯಿಂದ ಬರೋ ಸುಖ ಅಲ್ಲ, ಒಳಗಿಂದಲೇ ಬರುವಂಥ ಒಂದು ತೃಪ್ತಿ, ಕಂಟೆಂಟ್ಮೆಂಟ್. ಆ ಸ್ಥಿತಿಯೇ ಸಿದ್ಧಿ. ಅವಳನ್ನ ಮೋಕ್ಷದ ಹೆಬ್ಬಾಗಿಲು ಅಂತಾನೂ ಹೇಳ್ತಾರೆ. ಯಾಕಂದ್ರೆ ನಿಜವಾದ ಜ್ಞಾನ ಬಂದಾಗ ತಾನೇ ಬಂಧನಗಳೆಲ್ಲ ಹೋಗೋದು. ಹಾಗಾದ್ರೆ ಈ ಸಿದ್ಧಿಧಾತ್ರಿ ದೇವಿಯ ಆದರ್ಶದಿಂದ ನಾವು ಯಾವೆಲ್ಲ ಕ್ವಾಲಿಟೀಸ್ ಕಲಿಬಹುದು? ನಮಗೆ ಯಾವ ಥರ ಇನ್ಸ್ಪಿರೇಷನ್ ಸಿಗುತ್ತೆ? ಕೆಲವು ಬಹಳ ಮುಖ್ಯವಾದ ಲೆಸನ್ಸ್ ಇವೆ ಇಲ್ಲಿ. ಮೊದಲನೇದು ಬಹುಶಃ ಅತ್ಯಂತ ಮುಖ್ಯವಾದದು. ಜ್ಞಾನವೇ ಅತ್ಯುನ್ನತ ಶಕ್ತಿ. ವಿಸ್ಡಮ್ ಇಸ್ ದಿ ಅಲ್ಟಿಮೇಟ್ ಪವರ್. ನಾವು ಶಕ್ತಿ, ಧೈರ್ಯ, ಭಕ್ತಿ, ಸಂಪತ್ತು ಅಂತ ಏನೆಲ್ಲ ಗಳಿಸ್ತೀವೋ ಅದೆಲ್ಲವೂ ಕೊನೆಗೆ ನಮ್ಮನ್ನ ಜ್ಞಾನದ ಕಡೆಗೆ, ತಿಳುವಳಿಕೆಯ ಕಡೆಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವು ಇನ್ಕಂಪ್ಲೀಟ್. ಹೌದು ಹೌದು. ತಿಳುವಳಿಕೆ ಇಲ್ಲದ ಶಕ್ತಿ ಡೇಂಜರಸ್ ಆಗ್ಬೋದು ಅಲ್ವಾ? ತಿಳುವಳಿಕೆ ಇಲ್ಲದ ಧೈರ್ಯ ದುಡುಕಾಗ್ಬೋದು. ತಿಳುವಳಿಕೆ ಇಲ್ಲದ ಭಕ್ತಿ ಮೂಢನಂಬಿಕೆ ಆಗ್ಬೋದು. ಸೊ ಸಿದ್ಧಿಧಾತ್ರಿ ನಮಗೆ ನೆನಪಿಸೋದೇನೆಂದ್ರೆ, ವಿಸ್ಡಮ್ ಇದ್ರೇನೆ ಬೇರೆಲ್ಲ ಪವರ್ ಸರಿಯಾಗಿ ಬಳಕೆ ಆಗೋದು. ಅದು ನಿಜ. ಪವರ್ ಇದ್ರೆ ಸಾಲ್ದು, ಅದನ್ನ ಹೇಗೆ, ಯಾವಾಗ ಯೂಸ್ ಮಾಡ್ಬೇಕು ಅನ್ನೋ ವಿವೇಕ ಬೇಕು. ಸರಿ, 2ನೇ ಪಾಠ ಏನಾಗಿರ್ಬೋದು? 2ನೇದು ನಿಜವಾದ ಸಂತೃಪ್ತಿ ನಮ್ಮ ಒಳಗಿಂದಲೇ ಬರಬೇಕು. ಇನ್ನರ್ ಫುಲ್ಫಿಲ್ಮೆಂಟ್. ನಾವು ಎಷ್ಟೇ ಮೆಟೀರಿಯಲ್ ಸಕ್ಸಸ್ ಸಾಧಿಸ್ಲಿ, ದೊಡ್ಡ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್, ಹೈ ಪೊಸಿಷನ್ ಇವೆಲ್ಲ ಇದ್ರೂ ನಮ್ಮ ಮನಸ್ಸಿನೊಳಗೆ ಒಂದು ಕ್ಲಾರಿಟಿ, ಒಂದು ನೆಮ್ಮದಿ, ಒಂದು ಪೀಸ್ ಇಲ್ಲ ಅಂದ್ರೆ ಇದೆಲ್ಲ ಒಂದು ಪಾಯಿಂಟಲ್ಲಿ ಖಾಲಿ, ಮೀನಿಂಗ್ಲೆಸ್ ಅನ್ಸಕ್ ಶುರುವಾಗುತ್ತೆ. ಸಿದ್ಧಿದಾತ್ರಿ ಆ ಆಂತರಿಕ ಪೂರ್ಣತೆಯನ್ನ, ಆ ಇನ್ನರ್ ಕಂಟೆಂಟ್ಮೆಂಟನ್ನ ಸೂಚಿಸ್ತಾಳೆ. ಹೊರಗಿನ ಸಾಧನೆಗಳು ಬೇಕು ಬೇಡ ಅಂತಲ್ಲ, ಆದ್ರೆ ಅವೇ ಸರ್ವಸ್ವ ಅಲ್ಲ. ಅಂದ್ರೆ ಹೊರಗಿನ ನಮ್ಮ ಕೆಲ್ಸ, ಸಾಧನೆಗಳು ಮತ್ತೆ ಒಳಗಿನ ನಮ್ಮ ಮನಸ್ಥಿತಿ, ಶಾಂತಿ, ಇವೆರಡರ ನಡುವೆ ಒಂದು ಬ್ಯಾಲೆನ್ಸ್ ಬೇಕು ಅಂತನಾ? ಎಕ್ಸಾಕ್ಟ್ಲಿ. ಅದೇ 3ನೇ ಪಾಠ. ಬಾಹ್ಯ ಕ್ರಿಯೆ ಮತ್ತು ಆಂತರಿಕ ಜ್ಞಾನದ ಸಮತೋಲನ, ಬ್ಯಾಲೆನ್ಸ್ ಆಫ್ ಆಕ್ಷನ್ ಆ್ಯಂಡ್ ಅವೇರ್ನೆಸ್. ಒಂದು ಸಕ್ಸಸ್ಫುಲ್, ಮೀನಿಂಗ್ಫುಲ್ ಲೈಫ್ ಅಂದ್ರೆ ಬರೀ ಹೊರಗಿನ ಅಚೀವ್ಮೆಂಟ್ಸ್ ಅಲ್ಲ. ಹಾಗಂತ ಎಲ್ಲಾ ಬಿಟ್ಟು ಸುಮ್ಮನೆ ಕೂರೋದು ಅಲ್ಲ. ಬದಲಿಗೆ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು, ತಗೊಳ್ಳೋ ಪ್ರತಿಯೊಂದು ನಿರ್ಧಾರವನ್ನು ನಮ್ಮ ಒಳಗಿನ ತಿಳುವಳಿಕೆಯ ಬೆಳಕಲ್ಲಿ ಮಾಡೋದು. ಕರ್ಮಯೋಗದ ತತ್ವವು ಇದನ್ನೇ ಹೇಳುತ್ತೆ ಅಲ್ವಾ? ಜ್ಞಾನಪೂರ್ವಕವಾಗಿ ಕರ್ಮ ಮಾಡೋದು. ನೀವು ಮೊದಲು ಹೇಳಿದ್ರಿ ಪೂರ್ಣತೆ ಬಗ್ಗೆ. ಅದರ ಬಗ್ಗೆ ಇನ್ನೊಂದು ಪಾಯಿಂಟ್ ಇದೆಯಾ? ಹೌದು. ಅದನ್ನ 4ನೇ ಪಾಠವಾಗಿ ನೋಡಬಹುದು. ಪೂರ್ಣತೆ ಸಾಧ್ಯ, ಕಂಪ್ಲೀಷನ್ ಇಸ್ ಪಾಸಿಬಲ್ ಅನ್ನೋ ಒಂದು ಭರವಸೆ. ನಮ್ಮ ಜೀವನದ ಜರ್ನಿ ಎಷ್ಟೇ ಕಷ್ಟ ಇರಲಿ, ಸಮ್ಟೈಮ್ಸ್ ದಾರಿನೇ ಕಾಣದೆ ಕನ್ಫ್ಯೂಸಿಂಗ್ ಆಗಿರಲಿ, ನಾವು ಶ್ರದ್ಧೆ, ತಾಳ್ಮೆ, ತಿಳುವಳಿಕೆಯಿಂದ ಮುಂದೆ ಹೋದ್ರೆ ಕೊನೆಗೆ ಒಂದು ಕ್ಲಾರಿಟಿ, ಒಂದು ಸಮಾಧಾನ, ಒಂಥರ ಪೂರ್ಣತೆಯನ್ನು ತಲುಪೋದು ಸಾಧ್ಯ ಇದೆ ಅನ್ನೋದನ್ನ ಸಿದ್ಧಿಧಾತ್ರಿ ದೇವಿ ನಮಗೆ ನೆನಪಿಸ್ತಾಳೆ. ದ ಜರ್ನಿ ಮೈಟ್ ಬಿ ಮೆಸ್ಸಿ, ಬಟ್ ಕ್ಲಾರಿಟಿ ಈಸ್ ಅಟೈನಬಲ್. ಎಸ್. ನೀವು ಹೇಳಿದ ಈ ಪಾಠಗಳೆಲ್ಲ ತುಂಬಾ ಡೀಪ್ ಆಗಿವೆ. ಆದ್ರೆ ನಮ್ಮ ಕೇಳುಗರಿಗೆ, ನಮಗೆಲ್ಲ ಇದು ಡೇ ಟು ಡೇ ಲೈಫಲ್ಲಿ ಹೇಗೆ ಕಾಣಿಸುತ್ತೆ? ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ರೆ ಇನ್ನೂ ಕ್ಲಿಯರ್ ಆಗ್ಬೋದು. ಖಂಡಿತ. ನಮ್ಮ ದಿನನಿತ್ಯದ ಅನುಭವಗಳಲ್ಲೇ ಇದನ್ನ ನೋಡಬಹುದು. ಫಾರ್ ಎಕ್ಸಾಂಪಲ್, ಕೆಲಸದ ಜಾಗದಲ್ಲಿ, ಅಟ್ ವರ್ಕ್ ತಗೊಳ್ಳಿ.
ಯಾವುದೋ ಒಂದು ಹೊಸ ಟೆಕ್ನಾಲಜಿ ಬರುತ್ತೆ ಅನ್ಕೊಳ್ಳಿ, ಹೊಸ ಪ್ರಾಜೆಕ್ಟ್, ಅದ್ರ ಸುತ್ತ ಒಂದು ದೊಡ್ಡ ಹೈಪ್ ಇರುತ್ತೆ, ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಆಗ ಬರೀ ಆ ಟ್ರೆಂಡ್ಗೋಸ್ಕರ ಅಥವಾ ಬೇರೆಯವ್ರು ಮಾಡ್ತಿದ್ದಾರೆ ಅಂತ ನಾವು ಮಾಡದೆ ಒಂದ್ ಕ್ಷಣ ನಿಂತು ಇದರ ಲಾಂಗ್ ಟರ್ಮ್ ಬೆನಿಫಿಟ್ ಏನು, ನಮ್ಮ ಕಂಪನಿಗೆ ಅಥವಾ ನಮ್ಮ ಕೆರಿಯರ್ ಗ್ರೋತ್ಗೆ ಇದು ನಿಜವಾಗ್ಲೂ ಹೆಲ್ಪ್ ಆಗುತ್ತಾ, ಇದರ ಪ್ಲಸ್ಸು ಮೈನಸ್ ಏನು ಅಂತ ಅನಲೈಸ್ ಮಾಡಿ ಜ್ಞಾನವನ್ನ ಬಳಸಿ ಡಿಸಿಷನ್ ತಗೊಳ್ಳೋದಿದೆಯಲ್ಲ, ಇದು ಸಿದ್ಧಿದಾತ್ರಿಯ ಕ್ಲಾರಿಟಿ ಮತ್ತು ವಿಸ್ಡಮ್ ಅನ್ನ ತೋರಿಸುತ್ತೆ. ಅವಸರದ ನಿರ್ಧಾರಕ್ಕಿಂತ ಆಲೋಚಿಸಿದ ನಿರ್ಧಾರ ಬೆಟರ್ ಅಲ್ವಾ? ಹೌದು. ತಕ್ಷಣದ ಅಟ್ರಾಕ್ಷನ್ಗಿಂತ ದೂರದೃಷ್ಟಿ, ವಿವೇಚನೆ ಮುಖ್ಯ. ಇನ್ನು ಪರ್ಸನಲ್ ಲೈಫಲ್ಲಿ, ಮನೆಯಲ್ಲಿ ಪರ್ಸನಲ್ ಲೈಫಲ್ಲಿ ನಾವು ಹ್ಯಾಪಿನೆಸ್, ಕಂಟೆಂಟ್ಮೆಂಟ್ ಅನ್ನ ಎಲ್ಲಿ ಹುಡುಕ್ತಿದೀವಿ ಅನ್ನೋದನ್ನ ಗಮನಿಸೋದು ಮುಖ್ಯ. ಬರೀ ವಸ್ತುಗಳಲ್ಲಿ, ಹೊಸ ಫೋನ್, ಬ್ರ್ಯಾಂಡೆಡ್ ಬಟ್ಟೆ, ದೊಡ್ಡ ಕಾರು ಇದರಲ್ಲಿ ಮಾತ್ರ ಖುಷಿ ಇದೆ ಅನ್ಕೊಳ್ಳೋ ಬದಲು ಎಕ್ಸ್ಪೀರಿಯನ್ಸ್ಗಳಲ್ಲಿ, ರಿಲೇಷನ್ಶಿಪ್ಸ್ಗಳಲ್ಲಿ, ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿ ಕಾಣಕ್ ಟ್ರೈ ಮಾಡೋದು. ಹೇಗೆ? ಉದಾಹರಣೆಗೆ, ವೀಕೆಂಡಲ್ಲಿ ಶಾಪಿಂಗ್ ಮಾಲ್ಗೋಗಿ ಏನೋ ಕಾಸ್ಟ್ಲಿ ವಸ್ತು ತಗೊಳ್ಳೋದಕ್ಕಿಂತ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು, ಹತ್ರದವ್ರ ಜೊತೆ ಒಂದೆರಡು ಒಳ್ಳೆ ಮಾತಾಡೋದು, ಇದು ಹೆಚ್ಚು ಡೀಪ್ ಆದ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದು. ಅಂತ್ಯನೇ ಇಲ್ಲದ ಆಸೆಗಳ ಹಿಂದೆ ಹೋಗೋದಕ್ಕಿಂತ ಇರೋದ್ರಲ್ಲಿ ತೃಪ್ತಿ ಪಡೋದು ಸಿದ್ಧಿದಾತ್ರಿಯ ಪಾಠ. ಇನ್ನು ಸೆಲ್ಫ್ ಗ್ರೋತ್ ಬಗ್ಗೆ ಏನ್ ಹೇಳ್ತೀರಿ? ಅದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ? ಸೆಲ್ಫ್ ಗ್ರೋತ್ಗೆ, ಪ್ರತಿದಿನ ನಾಲೆಡ್ಜ್ ಗೇನ್ ಮಾಡೋಕೆ ಮತ್ತೆ ಸೆಲ್ಫ್ ರಿಫ್ಲೆಕ್ಷನ್ಗೆ ಸ್ವಲ್ಪ ಟೈಮ್ ಕೊಡೋದು ಬಹಳ ಇಂಪಾರ್ಟೆಂಟ್. ಅದು ದಿನಕ್ಕೆ 10 ನಿಮಿಷ ಒಂದು ಒಳ್ಳೆ ಆರ್ಟಿಕಲ್ ಓದೋದಾಗಿರ್ಬೋದು, ಯಾವುದೋ ಒಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ದಿನದ ಕೊನೆಗೆ ಸುಮ್ಮನೆ ಕೂತು ಇವತ್ತು ಏನಾಯ್ತು, ಏನ್ ಕಲ್ತೆ, ನನ್ನ ಯಾವ ಯೋಚನೆ, ಮಾತು, ಕೆಲ್ಸ ಸರಿ ಇತ್ತು, ಯಾವುದು ಇನ್ನೂ ಬೆಟರ್ ಮಾಡ್ಬೋದಿತ್ತು ಅಂತ ಯೋಚನೆ ಮಾಡೋದು. ಅಥವಾ ಜರ್ನಲಿಂಗ್ ಮಾಡೋದು. ಇವೆಲ್ಲ ನಮ್ಮ ಬಗ್ಗೆ, ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ನಮಗೆ ಡೀಪರ್ ಇನ್ಸೈಟ್ ಕೊಡುತ್ತೆ. ಜ್ಞಾನದ ಕಡೆಗೆ, ಅವೇರ್ನೆಸ್ ಕಡೆಗೆ ನಮ್ಮನ್ನ ನಿಧಾನವಾಗಿ ಕರ್ಕೊಂಡೋಗುತ್ತೆ. ಹಾಗೆಯೇ ಎಮೋಷನಲಿ ಹೇಗಿದನ್ನ ನೋಡಬಹುದು? ಆ ಇನ್ನರ್ ಪೀಸ್ ಬಗ್ಗೆ ಹೇಳಿದ್ರಲ್ಲ. ಇಮೋಷನಲಿ ನಿಜವಾದ ಕಂಟೆಂಟ್ಮೆಂಟ್ ಯಾವಾಗ ಬರುತ್ತೆ ಅಂದ್ರೆ, ನಾವು ಯಾವುದೇ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ, ಅಂದ್ರೆ ನಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯೋ ವಿಷಯಗಳು ಇಲ್ಲಿದೆ, ಸುಮ್ಮನೆ ನಮ್ಮ ಜೊತೆ ನಾವು, ನಮ್ಮ ಮನಸ್ಸಿನ ಜೊತೆ ನಾವು ಶಾಂತವಾಗಿ ಕಂಫರ್ಟಬಲ್ ಇರೋಕ್ ಸಾಧ್ಯವಾದಾಗ. ಯಾವಾಗಲೂ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕು, ಏನಾದರೂ ಮಾಡ್ತಾನೇ ಇರಬೇಕು, ಮೊಬೈಲ್ ನೋಡ್ತಾನೆ ಇರಬೇಕು ಅನ್ನೋ ಚಡ್ಪಡಿಕೆ ಇಲ್ಲದೆ, ಕೆಲವೊಮ್ಮೆ ಸೈಲೆನ್ಸನ್ನ, ನೇಚರನ್ನ ಅಥವಾ ನಮ್ಮ ಉಸಿರಾಟವನ್ನೇ ಎಂಜಾಯ್ ಮಾಡೋ ಕಲಿಯೋದು. ಇದು ಸಿದ್ಧಿದಾತ್ರಿ ಸೂಚಿಸೋ ಆ ಇನ್ನರ್ ಪೀಸ್ನ, ಆ ಆಂತರಿಕ ಪೂರ್ಣತೆಯ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ತುಂಬಾ ಚೆನ್ನಾಗಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಟ್ಟು ವಿವರಿಸಿದ್ರಿ. ಈಗ ಈ ಸಿದ್ಧಿದಾತ್ರಿ ದೇವಿಯ ಐಡಿಯಲ್ಸ್ ಅನ್ನ, ಈ ಮೈಂಡ್ಸೆಟ್ ಅನ್ನ ನಮ್ಮ ಡೇ ಟು ಡೇ ಲೈಫಲ್ಲಿ ಸ್ವಲ್ಪನೇ ಪ್ರಾಕ್ಟೀಸ್ ಮಾಡೋಕೆ, ಅಳವಡಿಸ್ಕೊಡೋಕೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಏನ್ ಕೊಡ್ಬೋದು? ಖಂಡಿತ. ದೊಡ್ಡ ಬದಲಾವಣೆಗಳೇ ಬೇಕಂತೇನಿಲ್ಲ. 3 ಸಣ್ಣ ಹ್ಯಾಬಿಟ್ಸ್ ಟ್ರೈ ಮಾಡ್ಬೋದು. ಇವು ನಮ್ಮ ಮೈಂಡ್ಸೆಟ್ ಶಿಫ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಕ್ಷಣ ಯೋಚನೆ, ಪಾಸ್ ಆ್ಯಂಡ್ ರಿಫ್ಲೆಕ್ಟ್. ಯಾವುದಾದ್ರೂ ಕಷ್ಟದ ಪರಿಸ್ಥಿತಿ ಬಂದಾಗ ಅಥವಾ ಯಾರಾದ್ರೂ ನಮ್ಮನ್ನ ಕೆರಳಿಸಿದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು 1 ಸೆಕೆಂಡ್ ನಿಲ್ಬೇಕು. ಸಾಧ್ಯ ಆದ್ರೆ ಒಂದು ಡೀಪ್ ಬ್ರೀತ್ ತಗೊಂಡು, ಈ ಸಿಚುವೇಶನ್ ಹ್ಯಾಂಡಲ್ ಮಾಡೋಕೆ ಅತ್ಯಂತ ಜ್ಞಾನದ ಅಥವಾ ವಿವೇಕದ ದಾರಿ ಯಾವುದು, ವಾಟ್ ಈಸ್ ದ ವೈಸೆಸ್ಟ್ ರೆಸ್ಪಾನ್ಸ್ ಹಿಯರ್ ಅಂತ ನಮ್ಮನ್ನ ನಾವೇ ಕೇಳ್ಕೋಬೇಕು. ಇದು ಆ ಕ್ಷಣದ ಎಮೋಷನಲ್ ರಿಯಾಕ್ಷನ್ ಕಡಿಮೆ ಮಾಡಿ ಸ್ವಲ್ಪ ಕಾಮ್ ಆಗಿ, ಕ್ಲಿಯರ್ ಆಗಿ ಯೋಚಿಸೋಕೆ ಹೆಲ್ಪ್ ಮಾಡುತ್ತೆ. ಇದು ಸಿದ್ಧಿದಾತ್ರಿಯ ಆ ಕಾಮ್ ಕ್ಲಾರಿಟಿಯನ್ನ ನಮ್ಮೊಳಗೆ ತರೋ ಪ್ರಯತ್ನ. ರಿಯಾಕ್ಷನ್ ಬದಲು ಕನ್ಸಿಡರ್ಡ್ ರೆಸ್ಪಾನ್ಸ್. ಎರಡನೇ ಅಭ್ಯಾಸ. ಎರಡನೇದು, ಸಣ್ಣ ಖುಷಿಗಳನ್ನ ಗಮನಿಸೋದು. ನೋಟಿಸ್ ಸ್ಮಾಲ್ ಜಾಯ್ಸ್ ಅಂಡ್ ಕಂಟೆಂಟ್ಮೆಂಟ್. ನಮ್ಮ ದಿನದಲ್ಲಿ ಸಿಗೋ ಸಣ್ಣ ಪುಟ್ಟ ಖುಷಿಯ ಕ್ಷಣಗಳನ್ನ, ತೃಪ್ತಿಯ ಅನುಭವಗಳನ್ನ ನಾವು ಗಮನಿಸೋದೇ ಇಲ್ಲ ಅಲ್ವಾ? ಹೌದು, ಟೇಕನ್ ಫಾರ್ ಗ್ರಾಂಟೆಡ್. ಕರೆಕ್ಟ್. ಉದಾಹರಣೆಗೆ, ಯಾರೋ ನಮಗೊಂದು ಸ್ಮೈಲ್ ಕೊಟ್ಟಾಗ, ಬೆಳಿಗ್ಗೆ ಒಂದು ಕಪ್ ಬಿಸಿ ಕಾಫಿ ಕುಡಿದಾಗ, ಒಂದು ಹಕ್ಕಿ ಕೂಗಿದ್ದು ಕೇಳಿದಾಗ, ಮಕ್ಕಳು ನಕ್ಕಾಗ, ಈ ಸಣ್ಣ ಸುಂದರ ಮೊಮೆಂಟ್ಸನ್ನ ಕಾನ್ಷಿಯಸ್ ಆಗಿ ಗಮನಿಸಬೇಕು. ಅದಕ್ಕೆ ಮನಸ್ಸಲ್ಲೇ ಒಂದು ಥ್ಯಾಂಕ್ಸ್ ಹೇಳಬೇಕು, ಒಂದು ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಬೆಳೆಸ್ಕೊಳ್ಬೇಕು. ಇದರಿಂದ ಹ್ಯಾಪಿನೆಸ್ಗೆ ದೊಡ್ಡ ವಿಷಯಗಳೇ ಬೇಕಾಗಿಲ್ಲ, ನಮ್ಮ ಸುತ್ತನೇ ನಮ್ಮ ಒಳಗೆ ಕಂಟೆಂಟ್ಮೆಂಟ್ ಇದೆ ಅನ್ನೋ ಅರಿವು ಬರುತ್ತೆ. ದಿಸ್ ಕನೆಕ್ಟ್ಸ್ ಅಸ್ ಟು ಇನ್ನರ್ ಕಂಟೆಂಟ್ಮೆಂಟ್. ಇದು ಖಂಡಿತ ಮನಸ್ಸಿಗೆ ಒಳ್ಳೆಯದು. ಇನ್ನು ಮೂರನೇದು, ಪ್ರತಿದಿನ ಸ್ವಲ್ಪ ತಿಳುವಳಿಕೆ. ಸ್ಮಾಲ್ ಡೈಲಿ ಡೋಸ್ ಆಫ್ ವಿಸ್ಡಮ್
ಅಥವಾ ಲರ್ನಿಂಗ್. ಪ್ರತಿದಿನ 5 ಅಥವಾ 10 ನಿಮಿಷ ಆದ್ರೂ ಸರಿ, ಏನಾದರೂ ಒಂದು ಹೊಸ ವಿಷಯ ಕಲಿಯೋಕ್ಕೆ, ತಿಳ್ಕೊಳ್ಳೋಕೆ ಟ್ರೈ ಮಾಡೋದು. ಅದು ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಓದೋದು, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನೋಡೋದು, ಅಥವಾ ಯಾವುದೋ ಒಂದು ಸ್ಕಿಲ್ ಬಗ್ಗೆ ಸ್ವಲ್ಪ ಕಲಿಯೋದು. ಹೀಗೆ ಏನಾದರೂ. ಅಥವಾ ರಿಫ್ಲೆಕ್ಷನ್. ಅಥವಾ ನಿನ್ನೆ ನಡೆದ ಅನುಭವಗಳ ಬಗ್ಗೆ ಸುಮ್ಮನೆ ಯೋಚಿಸಿ ಅದರಿಂದ ಏನು ಪಾಠ ಕಲಿಬೋದು ಅಂತ ಚಿಂತನೆ, ರಿಫ್ಲೆಕ್ಷನ್ ಮಾಡೋದು. ಇದು ಕಂಟಿನ್ಯೂಸ್ ಆಗಿ ನಮ್ಮ ಮೈಂಡನ್ನ ನಾಲೆಡ್ಜ್ ಕಡೆಗೆ, ಅವೇರ್ನೆಸ್ ಕಡೆಗೆ ಓಪನ್ ಆಗಿಡುತ್ತೆ. ಸಿದ್ಧಿದಾತ್ರಿಯ ಕೃಪೆ ಅಂದ್ರೆ ಜ್ಞಾನದ ಬೆಳಕು ತಾನೆ, ಅದನ್ನ ರಿಸೀವ್ ಮಾಡಕ್ಕೆ ನಾವು ರೆಡಿ ಇರಬೇಕಲ್ಲ. ತುಂಬಾ ಅದ್ಭುತವಾದ, ಸುಲಭವಾಗಿ ಮಾಡಬಹುದಾದ ಸಲಹೆಗಳಿವು. ಈ 9 ದಿನಗಳ ನಮ್ಮ ನವದುರ್ಗಾ ನವಶಕ್ತಿ ವೈಭವ ಪಯಣದ ಕೊನೆಯಲ್ಲಿ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ನಾವು ಮಾತಾಡಿದ ಈ ವಿಷಯಗಳು ನಿಜಕ್ಕೂ ನಮ್ಮೆಲ್ಲರ ಯೋಚನೆಗೆ ಒಂದು ದಾರಿ ತೋರಿಸಿವೆ. ಈಗ ನಮ್ಮ ಸಂವಾದ ಕೇಳ್ತಿರೋರು ಕೂಡ ಸ್ವಲ್ಪ ಸೆಲ್ಫ್ ರಿಫ್ಲೆಕ್ಟ್ ಮಾಡ್ಕೊಳ್ಳೋಕೆ, ಅವರವರ ಲೈಫ್ಗೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋಕೆ ಒಂದೆರಡು ಪ್ರಶ್ನೆಗಳನ್ನ ಕೇಳೋಣವಾ? ಖಂಡಿತವಾಗಿಯೂ. ಅದೇ ಈ ಸಂವಾದದ ಸಾರ್ಥಕತೆ. ಕೇಳೋದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಅದರ ಬಗ್ಗೆ ಯೋಚಿಸೋದು ಇಂಪಾರ್ಟೆಂಟ್. ಹಾಗಾದ್ರೆ ಕೇಳುಗರು ಯೋಚಿಸಬೇಕಾದ ಮೊದಲ ಪ್ರಶ್ನೆ, ನಮ್ಮ ದೃಷ್ಟಿಯಲ್ಲಿ, ನಮ್ಮ ಪರ್ಸನಲ್ ಲೈಫಲ್ಲಿ ನಿಜವಾದ ಸಿದ್ಧಿ ಅಥವಾ ಪರಿಪೂರ್ಣತೆ, ಫುಲ್ಫಿಲ್ಮೆಂಟ್ ಅಂದ್ರೆ ಏನು? ಅದು ಬರೀ ಹೊರಗಿನ ಸಾಧನೆಗಳು, ಹೆಸರು, ಹಣ, ಪವರ್, ವಸ್ತುಗಳು ಇವುಗಳೇ? ಅಥವಾ ನಮ್ಮ ಒಳಗಿನ ಸಮಾಧಾನ, ಮೈಂಡ್ ಕ್ಲಾರಿಟಿ ಮತ್ತು ಒಂಥರ ಡೀಪ್ ಕಂಟೆಂಟ್ಮೆಂಟ್? ವಾಟ್ ಡಸ್ ಟ್ರೂ ಸಿದ್ಧಿ ಮೀನ್ ಫಾರ್ ಮೀ? ಬಹಳ ಮುಖ್ಯವಾದ ಪ್ರಶ್ನೆ. ಎರಡನೇದು, ನಮ್ಮ ದಿನನಿತ್ಯದ ಚಿಕ್ಕಪುಟ್ಟ ನಿರ್ಧಾರಗಳಲ್ಲಿ, ಲೈಕ್ ನಾವು ಏನು ತಿಂತೀವಿ, ನಮ್ಮ ಟೈಮ್ ಹೇಗೆ ಕಳೀತೀವಿ, ಏನು ಪರ್ಚೇಸ್ ಮಾಡ್ತೀವಿ, ಹೇಗೆ ಮಾತಾಡ್ತೀವಿ, ಇಂಥ ಸಂದರ್ಭಗಳಲ್ಲಿ ತಕ್ಷಣದ ಆಸೆ ಅಥವಾ ಲಾಭಕ್ಕಿಂತ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಹೆಚ್ಚಾಗಿ ಲಾಂಗ್ ಟರ್ಮ್ ಒಳ್ಳೆದನ್ನ, ಲಾಂಗ್ ಟರ್ಮ್ ವೆಲ್ಬೀಯಿಂಗ್ ಅಥವಾ ವಿಸ್ಡಮ್ ಇರೋ ಆಯ್ಕೆಯನ್ನ ವೈಸ್ ಚಾಯ್ಸ್ ಹೇಗೆ ಮಾಡಬಹುದು? ಹೌ ಕ್ಯಾನ್ ಐ ಬ್ರಿಂಗ್ ಮೋರ್ ವಿಸ್ಡಮ್ ಇನ್ ಟು ಮೈ ಸ್ಮಾಲ್ ಎವ್ರಿಡೇ ಚಾಯ್ಸಸ್? ಮೂರನೇ ಪ್ರಶ್ನೆ, ನಮ್ಮ ಮನಸ್ಸಿನ ಗೊಂದಲ, ಚಂಚಲತೆ ಕಡಿಮೆಯಾಗಿ ಇನ್ನರ್ ಪೀಸ್ ಮತ್ತು ಕಂಟೆಂಟ್ಮೆಂಟ್ ಸ್ವಲ್ಪವಾದ್ರೂ ಜಾಸ್ತಿಯಾಗೋಕೆ ಇವತ್ತಿಂದಲೇ ನಾನು ಯಾವ ಒಂದು ಸಣ್ಣ ಆದ್ರೆ ಕಾಂಕ್ರೀಟ್ ಸ್ಟೆಪ್ ಇಡ್ಬೋದು? ವಾಟ್ ಒನ್ ಸ್ಮಾಲ್ ಚೇಂಜ್ ಕ್ಯಾನ್ ಐ ಕಮಿಟ್ ಟು ಸ್ಟಾರ್ಟಿಂಗ್ ಟುಡೇ ಟು ಕಲ್ಟಿವೇಟ್ ಮೋರ್ ಇನ್ನರ್ ಕ್ಲಾರಿಟಿ ಅಂಡ್ ಪೀಸ್? ಈ ಪ್ರಶ್ನೆಗಳಿಗೆ ತಕ್ಷಣ ಆನ್ಸರ್ ಸಿಗ್ಬೇಕು ಅಂತೇನಿಲ್ಲ, ಆದರೆ ಇವುಗಳ ಬಗ್ಗೆ ಪ್ರಾಮಾಣಿಕವಾಗಿ ಯೋಚಿಸೋದೇ ಒಂದು ದೊಡ್ಡ ಸ್ಟೆಪ್. ಉತ್ತರಗಳು ನಿಧಾನವಾಗಿ ನಮ್ಮ ಅನುಭವಗಳ ಮೂಲಕ ನಮ್ಮ ಒಳಗಿಂದಲೇ ಬರ್ತವೆ. ಸಿದ್ಧಿದಾತ್ರಿ ದೇವಿಯ ತತ್ವವೇ ಅದು. ಜ್ಞಾನ ಮತ್ತು ಸಮಾಧಾನ ಹೊರಗಿಂದ ಯಾರೂ ಕೊಡೋದಲ್ಲ, ಅದು ನಮ್ಮ ಪ್ರಯತ್ನದಿಂದ, ನಮ್ಮ ಸಾಧನೆಯಿಂದ ನಮ್ಮಲ್ಲೇ ಅರಳಬೇಕಾದ್ದು. ಆಬ್ಸಲ್ಯೂಟ್ಲಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಿಂಪಲ್ ಸಂವಾದ ಕನ್ನಡದಲ್ಲಿ ನಮ್ಮ ನವದುರ್ಗಾ ನವಶಕ್ತಿ ವೈಭವ ಸರಣಿಯ ಈ 9 ದಿನಗಳ ಜರ್ನಿಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲಾ ಕೇಳುಗರಿಗೂ ನಮ್ಮ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಹೌದು, ಈ ಸರಣಿ ಇಲ್ಲಿಗೆ ಮುದಿಕಾಯ್ದೆ. ಈ 9 ದಿನಗಳ ನಮ್ಮ ಮಾತುಕತೆ, ಚರ್ಚೆಗಳು ತಮಗೆಲ್ಲ ಯೂಸ್ಫುಲ್ ಆಗಿದೆ. ದೇವಿಯ ಬೇರೆ ಬೇರೆ ರೂಪಗಳ ಶಕ್ತಿ ಬಗ್ಗೆ, ತತ್ವಗಳ ಬಗ್ಗೆ ಒಂದು ಹೊಸ ಪರ್ಸ್ಪೆಕ್ಟಿವ್ನಿಂದ ಯೋಚನೋಕೆ ಮೋಟಿವೇಶನ್ ಕೊಟ್ಟಿವೆ ಅಂತ ನಂಬಿದೀವಿ. ಈ ಕೊನೆಯ ಸಂಚಿಕೆ ಮತ್ತೆ ಇಡೀ ಸೀರೀಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಈ ಪ್ರಯತ್ನ ಅಂದ್ರೆ ಸರಳ ಭಾಷೆಯಲ್ಲಿ ಸ್ಪಿರಿಚುವಲ್ ವಿಷಯಗಳನ್ನ, ಲೈಫ್ಗೆ ರಿಲೇಟೆಡ್ ವಿಷಯಗಳನ್ನ ಚರ್ಚೆ ಮಾಡೋ ನಮ್ಮ ಈ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಯಾರಿಗೆ ಇಂಥ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರೊಂದಿಗೆ ದಯವಿಟ್ಟು ಶೇರ್ ಮಾಡಿ. ಸಿದ್ಧಿದಾತ್ರಿ ದೇವಿಯ ಅನುಗ್ರಹದಿಂದ ನಮ್ಮೆಲ್ಲರ ಜೀವನದಲ್ಲಿ ಜ್ಞಾನದ ಬೆಳಕು ಮೂಡ್ಲಿ, ಮನಸ್ಸಿಗೆ ಕ್ಲಾರಿಟಿ ಸಿಗ್ಲಿ ಮತ್ತು ಆಳವಾದ ಆಂತರಿಕ ಸಂತೃಪ್ತಿ, ನೆಮ್ಮದಿ ಸಿಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ. ನಮಸ್ಕಾರ.